ಹಾಯ್ ಎವ್ರಿವನ್, ವೆಲ್ಕಮ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ಗೆ ಹೆಚ್ಚು ಶೇರ್ ಮಾಡಿ ವಿಡಿಯೋನ. ನಾನು ಮೊದಲಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ನೋಡಿ 11 ನಂಬರ್ 0.7 mm ಕ್ರೋಶೋ ನೀಡಲ್ ತೊಗೊಂಡಿದ್ದೀನಿ. ಮೊದಲಿಗೆ ದಾರಾನ ಗಂಟು ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಒಂದು ಟೈಮ್ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೊಂದು ಟೈಮ್ ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಮಾಡ್ಕೊಂಬಿಟ್ಟು ನಾನು ಚೈನ್ ಹಾಕ್ಕೊತಿದ್ದೀನಿ. ನೋಡಿ ಈ ಥರ 4 ಚೈನು, 3 4 ನೀಡಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ನೋಡಿ ಈ ಥರ ಬಟ್ಟೆಗೆ ನಾನು ಒಂದು ಕ್ರೋಶ ಹಾಕ್ಕೊತಿದ್ದೀನಿ. ಈ ಥರ ಬರುತ್ತೆ. ನಾನು ಮತ್ತೆ ಒಂದು 4 ಚೈನ್ ಹಾಕ್ತಿದ್ದೀನಿ. ನೋಡಿ ಈ ಥರ 2 ಚೈನ್ ಹಾಕಿದ್ಮೇಲೆ ನಾನಿವಾಗ ಬೀಡ್ಸ್ ಹಾಕ್ಕೊತೀನಿ. ನೋಡಿ ಈ ಥರ ರಿಂಗ್ ತೊಗೊಂಡಿದ್ದೀನಿ ನಾನು. ರಿಂಗ್ ಮಧ್ಯಕ್ಕೆ ಈ ಥರ ಹಾರ್ಟ್ ಶೇಪ್ ಇರೋದು ಬೀಡ್ಸ್ ತೊಗೊಂಡಿದ್ದೀನಿ. ನೀವು ರೌಂಡ್ ಶೇಪು ಫ್ಲವರ್ ಬೀಡ್ಸು ಬರುತ್ತೆ, ಆ ಥರ ಯಾವುದಾದ್ರೂ ತೊಗೋಬೋದು. ನನಗೆ ಇದು ಇಷ್ಟ ಆಗಿದೆ, ನಾನು ಇದು ತೊಗೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದನ್ನು ಇವಾಗ ಈ ಥರ ತೊಗೊಂಬಿಟ್ಟು ನೋಡಿ ಈ ಥರ ತೊಗೊಂಡೆ. ಇದನ್ನು ಇವಾಗ ನಾವು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು, ನೀಡಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ತಗೊಂಡು ಈ ಥರ ಲಾಕ್ ಮಾಡಿಕೊಂಡ್ರೆ ಈ ಥರ ಕಾಣಿಸುತ್ತೆ. ಈ ಥರ ಬರುತ್ತಲ್ವ. ಮತ್ತೆ ನಾನು ತಿರ್ಗಾ ಚೈನ್ ಹಾಕ್ಕೊತೀನಿ. 4 ಚೈನು, 2 3 ನೋಡಿ ಇದನ್ನು ಸೇಮ್ ಟೈಮ್ ಮತ್ತೆ ಲಾಕ್ ಮಾಡ್ಕೊಂಡು ಮತ್ತೆ ತಿರ್ಗಾ 4 ಚೈನು, ಮತ್ತೆ ಲಾಕು. ನಾನು 3 ಟೈಮ್ ತೊಗೊತಿದ್ದೀನಿ 4 ಚೈನ್ನ. ಸ್ಟಾರ್ಟಿಂಗ್ 2 ಸಲ ತೊಗೊಂಡಿದ್ದೆ, ಈಗ ಮಧ್ಯದಲ್ಲಿ 3 ಟೈಮ್ ತೊಗೊತೀನಿ. ಈ ಥರ ಮತ್ತೆ ಲಾಕ್ ಮಾಡಿಕೊಂಡು ನಾನು ಮತ್ತೆ ಬಟ್ಟೆಗೆ ಇದು ಬೀಡ್ಸ್, ಮತ್ತೆ ಒಂದು ಬೀಡ್ಸ್ ತೊಗೊತಿದ್ದೀನಿ. ನೋಡಿ ಈ ಥರ ಬೀಡ್ಸ್ ತೊಗೊಂಡು ಈ ಥರ ನಾನು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ನೋಡಿ ಇದರ ಒಳಗಡೆಯಿಂದ ನಾನು ಬಟ್ಟೆನ ಎಳ್ಕೊತೀನಿ. ದಾರನ ತೊಗೊಂಡ್ಬಿಟ್ಟು ಈ ಥರ ನಾನು ಯಾವುದೇ ರೀತಿ ಲಾಕ್ ಮಾಡ್ತಾಯಿಲ್ಲ. ಇಲ್ಲಿ ಬೀಡ್ಸ್ ಆದಮೇಲೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊತಿದ್ದೀನಿ. ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ತಿರ್ಗಾ 4 ಚೈನು, ಮತ್ತೆ ಒಂದು ಸಲ ಲಾಕು, ಮತ್ತೆ ನಾನು 4 ಚೈನ್ ತೊಗೊತಿದ್ದೀನಿ.
ನೋಡಿ ಈ ಥರ ಬರುತ್ತೆ. ಇದು ಆದಮೇಲೆ ನಾನು ಲಾಕ್ ಮಾಡಿಕೊಂಡು ಇಷ್ಟೇ ನಾನು ಇವಾಗ ಇಲ್ಲಿಗೆ ಲಾಕ್ ಮಾಡ್ಕೊತಿದ್ದೀನಿ. ನೋಡಿ ಲಾಕ್ ಮಾಡ್ಕೊಂಬಿಟ್ಟು 2 ಚೈನ್ ಹಾಕ್ಕೊಂಡೆ. 2 ಚೈನ್ ಹಾಕ್ಕೊಂಡು ನಾನು ಇಲ್ಲಿಗೆ ದಾರ ಕಟ್ ಮಾಡಿ ಬಟ್ಟೆನ ನೋಡಿ ಈ ಥರ ಕಟ್ ಮಾಡಿ ಈ ಥರ ಎಳ್ಕೊಂಡ್ರೆ ಇದು ಲಾಕ್ ಆಗುತ್ತೆ. ಈ ಥರ ಲಾಕ್ ಆಗುತ್ತೆ. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಫಸ್ಟ್ ಸ್ಟೆಪ್ಪು ಆಯಿತು, ಈ ಥರ ಬಂದಿದೆ. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ಇರಿ. ನೋಡಿ ಇವಾಗ ನಾನು ಮತ್ತೆ ದಾರ ತೊಗೊಂಡು ಗಂಟು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಲಾಕ್ ಮಾಡ್ಕೊಂಡ್ಬಿಟ್ಟು ನಾನು 4 ಚೈನ್ ತೊಗೊತಿದ್ದೀನಿ. ನಾಲ್ಕು ಚೈನ್ ತೊಗೊಂಡು ನೋಡಿ ಇಲ್ಲಿ ಫಸ್ಟಿಗೆ ಒಂದು ಲಾಕ್ ಮಾಡ್ಕೊಂಡಿದ್ವಲ್ವ ಅದ್ರ ಮಧ್ಯಕ್ಕೆ ನಾವು ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್. ಇಲ್ಲಿ ಕುಚ್ಚು ಬರುತ್ತೆ ನೋಡಿ. ಇಲ್ಲಿ ಲಾಕ್ ಆದಮೇಲೆ ನಾನು 2 ಚೈನ್ ಹಾಕ್ಕೊತಾ ಇದ್ದೀನಿ. ನೋಡಿ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀವಲ್ಲ, 2 ಚೈನ್ನ ಇಲ್ಲಿ 4 ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ನಾವು ಸಿಂಗಲ್ ನಾಟ್ ಹಾಕ್ಕೋಬೇಕು. ಇವಾಗ ನೋಡಿ ಈ ಥರ ಬರುತ್ತೆ. ಸಿಂಗಲ್ ಲಾಕ್ ಮಾಡ್ಕೊಂಡ್ಮೇಲೆ ನಾವು ಇಲ್ಲಿಂದನೇ ಡೈರೆಕ್ಟಾಗಿ ರಿಂಗಿಗೆ ಲಾಕ್ ಕಂಬಗಳನ್ನ ತೊಗೊಳ್ಳೋಣ. ಇವಾಗ ನೋಡಿ ನೀಡಲ್ ಮೇಲೆ ಈ ಥರ ದಾರ ತಗೊಂಡು ರಿಂಗ್ ಇದೆ ಅಲ್ವಾ, ರಿಂಗ್ ಒಳಗಡೆಯಿಂದ ದಾರ ತಗೊಂಡು ಈ ಥರ ಬರುತ್ತೆ. ನಾವು ಈ ಕಡೆ ಹಿಂಗೆ ಸರಿಸ್ಕೋಬೇಕು ಅಷ್ಟೇ. ನೋಡಿ ಇದೇ ಥರ ನಮ್ಮದು 12 ಕಂಬ ಹಾಕ್ಕೋಬೇಕಾಗತ್ತೆ. ಈ ಥರ 2 ಸೇಮ್ ಇದೇ ಥರ 12 ಕಂಬ ತೊಗೋಬೇಕು ಫ್ರೆಂಡ್ಸ್. ನೋಡಿ ಲಾಸ್ಟು 12ನೇ ಕಂಬ. ನೋಡಿ ಈ ಥರ ಬರುತ್ತೆ, ಚೆನ್ನಾಗಿ ಕಾಣಿಸ್ತಿದೆ. ಇದನ್ನು ಇವಾಗ ನಾವಿಲ್ಲಿ 4 ಚೈನ್ ಗ್ಯಾಪ್ ಇತ್ತಲ್ವ ಅದ್ರ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡ್ಕೊಂಬಿಟ್ಟು ತಿರ್ಗಾ 2 ಚೈನು ಇಲ್ಲಿ ಇದ್ರ ಮಧ್ಯದಲ್ಲಿ ಲಾಕ್ ಇತ್ತಲ್ವ, ಲಾಕ್ ಮಧ್ಯದಲ್ಲೇ ಮತ್ತೆ ತಿರ್ಗಾ ಲಾಕ್. ಈ ಥರ ಲಾಕ್ ಮಾಡ್ಕೊಂಬಿಟ್ಟು ಮತ್ತು ನಾವು 4 ಚೈನು ಹಾಕ್ಬಿಟ್ಟು ನೋಡಿ ಲಾಕ್ ಮೇಲ್ಗಡೆ ಲಾಕ್. ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ತಿರ್ಗಾ 2 ಚೈನು 4 ಚೈನ್ ಗ್ಯಾಪ್ ಮಧ್ಯದಲ್ಲಿ ಲಾಕು. ಈ ಥರ ಆಯ್ತಲ್ವ. ಮತ್ತೆ ನೋಡಿ ಇಲ್ಲಿಂದ ಕಂಬ ತೊಗೋಬೇಕು. ಈ ಥರ ತೊಗೊಂಡ್ಬಿಟ್ಟು ರಿಂಗ್ ಒಳಗಡೆಯಿಂದ ಸೇಮ್ ಆವಾಗಲೇ ತೊಗೊಂಡ್ವಲ್ಲ ಅದೇ ಥರ ಈ ಥರ ಕಂಬ ತೊಗೋಬೇಕು. 1 2 ಸೂಜಿ ಮೇಲೆ ದಾರ ತಗೊಂಡು ರಿಂಗ್ ಒಳಗಡೆ ಹಾಕ್ಕೊಂಡು ನಾವು ಈ ಥರ ಲಾಕ್ ಮಾಡ್ಕೋಬೇಕಷ್ಟೆ. ನೋಡಿ 12 ಕಂಬ ಆಯಿತು. ಇವಾಗ 4 ಚೈನ್ ಗ್ಯಾಪ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು
2 ಚೈನು, ಲಾಕ್ ಮೇಲೆ ಲಾಕು. ನೋಡಿ ಇದ್ರೊಳಗಡೆಯಿಂದ ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ತಿರ್ಗಾ 4 ಚೈನು, 4 ಚೈನ್ ಆದಮೇಲೆ ನೋಡಿ ಈ ಲಾಕ್ ಮೇಲೆ ಲಾಕು. ಈ ಥರ ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೋಬೇಕಷ್ಟೆ. ನೋಡಿ ಫ್ರೆಂಡ್ಸ್, ಇದು ಈ ಥರ ಕಾಣಿಸ್ತಿದೆ ಇವಾಗ. ಈಗ ಇದ್ರ ಮೇಲೆ ಇನ್ನೊಂದು ಕಲರ್ದು ನಾನು ಕ್ರೋಶ ಮಾಡ್ತೇನೆ ಬೀಡ್ಸ್ ಹಾಕ್ಬಿಟ್ಟು. ನೋಡಿ ಇವಾಗ ಇದನ್ನು ನಾನು ಇಲ್ಲಿಗೆ ಲಾಕ್ ಮಾಡ್ಕೊತಿದ್ದೀನಿ. ಲಾಕ್ ಮಾಡ್ಕೊಂಬಿಟ್ಟು 4 ನೋಡಿ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ವಲ್ಲ, ಈ ಲಾಕ್ ಮೇಲೇ ತಿರ್ಗಾ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಬಿಟ್ಟು ಈ 2 ಚೈನ್ ಗ್ಯಾಪಲ್ಲಿ ನಾವು ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ವಲ್ವ ನಾವು ಆವಾಗಲೇ, ನೋಡಿ ಈ ಥರ ಲಾಕ್ ಹಾಕ್ಕೊಂಡ್ಬಿಟ್ಟು ನಾವು ಇಲ್ಲಿಂದನೇ ಡೈರೆಕ್ಟಾಗಿ ಕಂಬ ತೊಗೋಬೇಕು. ನೋಡಿ ಇಲ್ಲಿ ಇದು ಬಿಟ್ಟಿದ್ವಲ್ಲ ಕಂಬದ ಮಧ್ಯದಲ್ಲಿ ಸಂಧಿ ಕಾಣಿಸುತ್ತಲ್ವ, ಇದರಲ್ಲಿ ಹೋಲ್ಗಳು, ಆ ಇದರಲ್ಲಿ ನಾವು ಕಂಬಗಳನ್ನ ಹಾಕ್ಕೋಬೇಕು. ನೋಡಿ ಈ ಥರ ಒಂದು ಕಂಬ ಆದಮೇಲೆ ನಾನಿವಾಗ ಒಂದು ಬೀಟ್ಸ್ ತೊಗೊತಿದ್ದೀನಿ. ಈ ಥರ ನಾರ್ಮಲ್ ಬೀಟು ನೋಡಿ ಈ ಥರ ತಗೊಂಡು ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಇಲ್ಲಿ ಕಾಣಿಸ್ತಾವಲ್ಲ ಮಧ್ಯದಲ್ಲಿ, ಇದರ ಮಧ್ಯಕ್ಕೆ ಹೋಗ್ಬಿಟ್ಟು ಈ ಥರ ಕಂಬಗಳನ್ನ ತಗೋಬೇಕು. ಇದೇ ಥರ ನಾನು ಮತ್ತೆ ಬೀಡ್ಸ್ ಹಾಕ್ಕೊತೀನಿ. ನೋಡಿ ಈ ಥರ ಬೀಟ್ ಹಾಕ್ಕೊಂಡು ಮತ್ತೆ ಕಂಬದ ಮಧ್ಯದಲ್ಲಿ ನಾನು ಮತ್ತೆ ಕಂಬ ಮಾಡ್ಕೊತೀನಿ. ಆಯ್ತಲ್ವ, ಇದೇ ಥರ ಒಂದು ಕಂಬ ಒಂದು ಬೀಡ್ಸು ಹಾಕ್ಕೊಂಡು ಹೋಗಬೇಕು ಅಷ್ಟೇ. ಇದು ಕಂಪ್ಲೀಟ್ ಆಯ್ತು. ಇವಾಗ ಕಂಪ್ಲೀಟ್ ಆದಮೇಲೆ ನಾನು ಇಲ್ಲಿ ಒಂದು ಖಾಲಿ ಹಾಗೆ ಕಂಬ ಹಾಕ್ಕೊತೀನಿ, ಬೀಡ್ಸ್ ಹಾಕ್ಕೊತಿಲ್ಲ. ನೋಡಿ ಈ ಥರ ಬರುತ್ತೆ. ಈ ಥರ ಆದಮೇಲೆ ನಾವು ಇಲ್ಲಿ 2 ಚೈನ್ ಹಾಕಿದ್ವಲ್ಲ, ಆ ಗ್ಯಾಪಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲಾಕ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಇದಾದಮೇಲೆ ಇಲ್ಲಿ ಲಾಕ್ ಇತ್ತಲ್ವ, ಇದೇ ಲಾಕ್, ಸರಿ ನಾವು ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡ್ಕೊಂಡಿದ್ವಲ್ವ, ಇದ್ರ ಮೇಲೆ ಲಾಕ್ ಮಾಡ್ಕೊಳ್ಳೋಣ.
ಲಾಕ್ ಮಾಡ್ಕೊಂಬಿಟ್ಟು ನಾನು 4 ಚೈನ್ ಹಾಕ್ಕೊತಿದ್ದೀನಿ. ಈ ಥರ 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಈ ಥರ ಬರುತ್ತೆ. ಬಂದಮೇಲೆ ಮತ್ತೆ ನಾನು ನೋಡಿ ಈ 2 ಚೈನ್ ಗ್ಯಾಪಲ್ಲಿ ಮತ್ತೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾವು 2 ಚೈನ್ ಹಾಕ್ಕೊಂಡಿದ್ವಲ್ವ ಅಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ. ಇದಾದಮೇಲೆ ಡೈರೆಕ್ಟಾಗಿ ನಾವು ಕಂಬಗಳನ್ನ ತೊಗೋಬೇಕು. ಇವಾಗ ನೋಡಿ ಇಲ್ಲಿ ಒಂದೊಂದು ಕಂಬದ ಮಧ್ಯದಲ್ಲಿ ಕಾಣಿಸುತ್ತಲ್ವ ಇದು, ಈ ಥರ ತೊಗೊಂಬಿಟ್ಟು ನಾನು ಸ್ಟಾರ್ಟಿಂಗ್ ಬೀಡ್ಸ್ ಹಾಕ್ಕೊಳ್ಳಲ್ಲ, 2ನೇ ಕಂಬಕ್ಕೆ ಹಾಕ್ಕೊತೀನಿ. ನೋಡಿ ಈ ಥರ ತೊಗೊಂಡು ನಾನಿಲ್ಲಿಗೆ ನಾರ್ಮಲ್ ಬೀಟ್ ಹಾಕ್ಕೊತಾ ಇದ್ದೀನಿ. ಈ ಥರ ಬೀಟ್ಸ್ ಹಾಕ್ಕೊಂಡ್ಬಿಟ್ಟು ಮತ್ತು ಸೂಜಿ ಮೇಲೆ ದಾರ ತಗೊಂಡು ಕಂಬಗಳನ್ನ ತಗೋಬೇಕು. ಈ ಥರ ಒಂದೊಂದು ಕಂಬಕ್ಕೆ ಒಂದೊಂದು ಬೀಟ್ ಹಾಕ್ಕೊಂಡು ಹೋಗ್ತಾ ಇರಬೇಕು. ನಂತರ ನೋಡಿ ಕಂಬದ ಮಧ್ಯಕ್ಕೆ ಹೋಗಿ ಈ ಥರ ಬರುತ್ತೆ ಫ್ರೆಂಡ್ಸ್. ಇದು ನೋಡಿ ಈ ಥರ ಆದಮೇಲೆ ಲಾಸ್ಟ್ನದ್ದು ನಾನು ಖಾಲಿ ಹಂಗೆ ಕಂಬ ಹಾಕ್ಕೊತಾ ಇದ್ದೀನಿ. ಇದ್ರ ಕಂಬ ಹಾಕ್ಕೊಂಡು ನೋಡಿ ಇದು 2 ಚೈನ್ ಗ್ಯಾಪಲ್ಲಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಈ ಥರ ಕಾಣಿಸುತ್ತೆ. ಈಗ ನಾನು ತಿರ್ಗಾ 4 ಚೈನು ಲಾಕ್ ಮೇಲ್ಗಡೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಈ ಥರ ನೋಡಿ 2 ಚೈನ್ ಹಾಕ್ಕೊಂಡು ನಾನು ಇಲ್ಲಿ ಕಟ್ ಮಾಡ್ಕೊಂಡು ಗಂಟು ಹಾಕ್ಕೊತೀನಿ. ಈ ಥರ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ಕು ಈ ಥರ ಕಾಣಿಸ್ತಿದೆ. ಚೆನ್ನಾಗಿ ಬಂದಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.